ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕನ್ನಡತಿ ಪಲ್ಲವಿ. ಪ್ರಯಾಣವೇ ಅದ್ಭುತ, ಒಂದೆಡೆ ನಿಂತ ಕೊಳ. ಅದು ಎಷ್ಟೇ ದೊಡ್ಡದಿದ್ದರೂ ಪಾಚಿಕಟ್ಟೇ ನಿಲ್ಲುತ್ತದೆ. ಓಡುವುದು ಸಣ್ಣ ಜರಿಯಾದರೂ ನೀರು ಕನ್ನಡಿಯೇ. ಜೀವನದ ಯಾವ ಘಟ್ಟದಲ್ಲೂ ಇದೇ ನನ್ನ ಸ್ಥಳ ಅಂತ ನಿಂತು ಬಿಡಬಾರದು ಎನ್ನುವುದು ನನ್ನ ದೃಢ ನಿರ್ಧಾರ. ಬಹುದೂರ ಪ್ರಯಾಣ ಮಾಡುವಾಗ ಆಯಾಸವಾಗುವುದು ಸಹಜ. ಆಗ ನಾವು ತೆಗೆದುಕೊಳ್ಳುವ ವಿಶ್ರಾಂತಿ, ನಾನು ಬಸ್ ಸ್ಟಾಪಿನಲ್ಲಿ ನಿಂತು ಮತ್ತೊಂದು ಬಸ್ಸಿಗೆ ಕಾಯುವಂತಿರಬೇಕು. ಎಷ್ಟು ಅದ್ಭುತವಾಗಿದೆಯಲ್ಲ. ಈ ಅವರವರ ಭಾವಕ್ಕೆ ಬಿಟ್ಟಿದೆ ಎಂಬ ಪುಸ್ತಕದಿಂದ ಈ ಸಾಲುಗಳನ್ನ ಓದ್ತಾ ಇದ್ದೀನಿ. ಇದು ಪ್ರಕಾಶ್ ರೈ ಅವರು ಬರೆದಂಥ ಪುಸ್ತಕ ಆಗಿರುತ್ತೆ. ತುಂಬ ಅದ್ಭುತವಾದಂಥ ಸಾಲುಗಳಂತಲೇ ಹೇಳ್ಬೋದು. ಜೀವನದಲ್ಲಿ ಎಲ್ಲರಿಗೂ ಒಂದು ಬ್ರೇಕ್ ಅನ್ನೋದು ಬೇಕಾಗಿರುತ್ತೆ. ಸೊ ನಾವು ಪ್ರಕೃತಿಗೆ ಹೋಲಿಕೆ ಮಾಡ್ಕೊಂಡು ಹೋಗು, ಪ್ರಕೃತಿ ಕೆಲವೊಂದ್ಸಲಿ ಬ್ರೇಕ್ ತಗೊಳುತ್ತೆ, ಹಾಗೆ ನಾವು ಕೂಡ. ಸೊ ಕೆಲವೊಂದಕ್ಕೆ ಒಂದು ಬ್ರೇಕ್ ಅಂತ ಬೇಕಾಗತ್ತೆ. ಒಂದು ಫಾಸ್ ಅನ್ನೋದೇನಿರುತ್ತೆ ಅದಾದಮೇಲೆ ನಮ್ಮ ಕೆಲಸಗಳನ್ನ ಮತ್ತೆ ಕಂಟಿನ್ಯೂ ಮಾಡಲೇಬೇಕು. ಇದೇ ಜೀವನ. ಇದನ್ನು ಅರ್ಥ ಮಾಡಿಕೊಂಡ್ರೆ ತುಂಬ ಸುಂದರವಾಗಿರುತ್ತೆ. ಹಾಗೆ ನಮ್ಮ ಗೋಲ್ಸ್ ಏನಿದೆ ಅದರಲ್ಲಿ ಸಕ್ಸೀಡ್ ಆಗ್ತೀವಿ ಅಂತಲೇ ಹೇಳ್ಬೋದು. ನಾವು ಫಾಸ್ಟ್ ತಗೊಳ್ಳೋ ಟೈಮ್ ಇದೆಯಲ್ಲ, ಅದರಲ್ಲಿ ನಮ್ಮ ಮುಂದಿನ ಹೆಜ್ಜೆ ಯಾವ ರೀತಿ ಇರಬೇಕು, ಹೇಗೆ ಸಕ್ಸಸ್ ಆಗ್ಬೋದು ಅನ್ನೋ ಯೋಚನೆ ಇರಬೇಕಾಗತ್ತಷ್ಟೆ. ಸೊ ಇದೇನು ಕೇಳಿದೆ ಅಂದರೆ, ಇಷ್ಟು ದಿನದ ನನ್ನ ಬ್ರೇಕ್ ನನ್ನ ಟಯರ್ಡ್ನೆಸ್ಸಿಂದನೇ ಇತ್ತು ಅಂತಲೇ ಹೇಳ್ಬೋದು. ಸೊ ಮತ್ತೆ ಸ್ಟಾರ್ಟ್ ಆಗ್ತಾಯಿದೆ. ಇವತ್ತಿನ ವಿಡಿಯೋ ಒಂದು ಸ್ವಲ್ಪ ಸ್ಪೆಷಲ್ ಆಗಿದೆ ಅಂತಲೇ ಹೇಳ್ಬೋದು. ನಮ್ಮದು ನಾನ್ ವೆಜ್ ಕಿಚನ್ ಆಗಿರೋದ್ರಿಂದ ಕಳೆದ ಬಾರಿ ಮೇಕ್ ಓವರ್ ಮಾಡಿದ್ದೆ, ಆದರೆ ಅಡುಗೆ ಮಾಡುವಾಗ ಕೆಲವು ವಸ್ತುಗಳು ಸರಿಯಾಗಿ ಸಿಗ್ತಿರ್ಲಿಲ್ಲ ಮತ್ತು ಅಷ್ಟೊಂದು ನೀಟಾಗಿ ಕಾಣಿಸ್ತಿರ್ಲಿಲ್ಲ. ಅದಕ್ಕೆ ಇವತ್ತು ಮತ್ತೆ ಕಂಪ್ಲೀಟಾಗಿ ಮೇಕ್ ಓವರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮೊದಲನೇದಾಗಿ ನಾನಿಲ್ಲಿ ಎಲ್ಲ ಸಾಮಾನುಗಳನ್ನ ಹೊರಗೆ ತೆಗೆದು ಅಡುಗೆ ಮನೆಯನ್ನು ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನಾನ್ ಮಾಡ್ಯುಲರ್ ಕಿಚನ್ ಅಂದರೆ ನಮಗೆ ಇರೋದು ಒಂದು ದೊಡ್ಡ ಚಾಲೆಂಜ್ ಅಂದರೆ ಈ ವಸ್ತುಗಳನ್ನ ಜೋಡಿಸೋದು ಅಂತಲೇ ಹೇಳ್ಬೋದು. ಸ್ಪೇಸ್ ತುಂಬ ಕಡಿಮೆ ಇರೋದ್ರಿಂದ ಯಾವ ಜಾಗದಲ್ಲಿ ಏನನ್ನು ಇಟ್ಟರೆ ಚೆಂದ ಕಾಣುತ್ತೆ ಅಂತ ಒಂದು ಪ್ಲ್ಯಾನ್ ಮಾಡ್ಕೊಳ್ಳೋದು ಒಂದು ಬೆಟರ್ ಐಡಿಯಾ ಅಂತಲೇ ಹೇಳ್ಬೋದು. ಸೊ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಹಾಗೆ ಹೇಗೆಲ್ಲ ಕಾಣುತ್ತೆ, ಹೇಗೆಲ್ಲ ಅರೇಂಜ್ ಮಾಡ್ತೀನಿ ಅಂತ ಕೂಡ ಮುಂದೆ ವೀಡಿಯೋದಲ್ಲಿ ನೋಡ್ಕೊಂಡು ಬನ್ನಿ. ಹಾಗೆ ನಾನು ಈ ಕಿಚನ್ ಮೇಕ್ ಓವರ್ ಏನಿದೆ ಇದಕ್ಕೆ ಬಳಸಿದಂಥ ಎಲ್ಲ ವಸ್ತುಗಳನ್ನ ನಾನು ಅಮೆಝಾನ್ ಮತ್ತು ಮೀಶೋಯಿಂದ ತರಿಸ್ಕೊಂಡಿದ್ದೀನಿ. ತುಂಬಾ ಅಫೋರ್ಡಬಲ್ ಪ್ರೈಸಲ್ಲಿ ನನಗೆ ಇದೆಲ್ಲ ಸಿಕ್ತು ಅಂತಲೇ ಹೇಳ್ಬೋದು. ಇದೆಲ್ಲ ತೊಗೊಂಡು ಆಲ್ಮೋಸ್ಟ್ ಒಂದು 2 ಇಯರ್ಸ್ ಆಗ್ತಾನೆ ಬಂತು. ಯಾವುದೂ ಹಾಳಾಗಿಲ್ಲ. ಜೊತೆಗೆ ಅದಕ್ಕೆ ಸ್ವಲ್ಪ 2-3 ಐಟಮ್ಸ್ನ ಈಗ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಅದು ಕೂಡ ಮೀಶೋಯಿಂದನೇ ತರಿಸಿದ್ದು. ಹಾಗೆ ನಾನು ಕೆಲವೊಂದನ್ನು ಅಮೆಝಾನ್ ಇಂದ ಕೂಡ ತರಿಸ್ಕೊಂಡಿದ್ದೀನಿ. ಹಳೆಯ ಪ್ಲಾಸ್ಟಿಕ್ ಡಬ್ಬಗಳ ಬದಲು ಈ ರೀತಿ ಗ್ಲಾಸ್ ಜಾರ್ಗಳನ್ನ ಬಳಸ್ಕೊಳ್ತಾ ಇದ್ದೀನಿ. ಅಡುಗೆ ಮನೆಯಲ್ಲಿ ಒಂದೇ ರೀತಿಯ ಡಬ್ಬಗಳನ್ನ ಬಳಸೋದ್ರಿಂದ ನೋಡೋಕೆ ತುಂಬ ಪ್ರೀಮಿಯಮಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು. ಈ ಸ್ಟ್ಯಾಂಡ್ಗಳನ್ನಂತೂ ಬಳಸ್ಕೊಂಡು ಜಾಗನ ತುಂಬ ಸರಿಯಾಗಿ ಬಳಸ್ಕೊಳ್ತಾ ಇದ್ದೀನಿ. ನಾನು ಈ ರೀತಿಯಾಗಿ ಕಾರ್ನರ್ ರ್ಯಾಕ್ ಏನಿದೆ ಅದು, ಸ್ಪೈಸಸ್ ರ್ಯಾಕು, ಈ ರೀತಿಯಾಗಿ ಹಾಗೆಲ್ಲ ತರಿಸ್ಕೊಂಡು ಚಿಕ್ಕ ಜಾಗನೇ ನನಗೆ ಎಲ್ಲ ಐಟಮ್ಸು ಇಟ್ಕೊಳ್ಳೋ ಥರ ಆರ್ಗನೈಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನನಗೆ ನೋಡಿದ ತಕ್ಷಣ ಇದರಲ್ಲಿ ಇದೇ ವಸ್ತು ಇದೆ ಅನ್ನೋ ರೀತಿ ಕಾಣಬೇಕು, ಆ ರೀತಿಯಾಗಿ ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ನೀಟಾಗಿ, ಕ್ವಿಕ್ಕಾಗಿ, ಹಾಗೆ ನೋಡೋದಕ್ಕೂ ತುಂಬ ಡೀಸೆಂಟಾಗಿ ಕಾಣೋ ಥರ ಈ ರೀತಿಯಾಗಿ ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಗ್ಯಾಸ್ ಸ್ಟವ್ ತೊಗೊಂಡು ನಾನು ಆಲ್ಮೋಸ್ಟ್ ಒಂದು 3.5 ಇಯರ್ಸ್ ಆಗ್ತಾ ಬರ್ತಾಯಿದೆ. ತುಂಬಾ ಚೆನ್ನಾಗಿದೆ. ಗ್ಲಾಸ್ದು ಅಂತಲೇ ಹೇಳ್ಬೋದು. ಇದು ಗ್ಯಾಸ್ ಸ್ಟವ್ ಏನಿದೆ ಇದು ಗ್ಲಾಸ್ದು, ಪ್ರೆಸ್ಟೀಜ್ ಅವ್ರದ್ದು. ತುಂಬ ಚೆನ್ನಾಗಿ ಬಾಳಿಕೆ ಬರ್ತಾಯಿದೆ. ಹಾಗೆ ತುಂಬ ಚೆನ್ನಾಗಿ ಕೂಡ ಫ್ಲೇಮ್ ಏನಿದೆ ತುಂಬ ಚೆನ್ನಾಗಿ ಉರಿತಾ ಇದೆ ಅಂತಲೇ ಹೇಳ್ಬೋದು. ಸೊ ಹಾಗೆ ಗ್ಯಾಸ್ ಸ್ಟವ್ ಕೂಡ ತುಂಬ ನೀಟಾಗಿ ಕ್ಲೀನ್ ಮಾಡಿಕೊಂಡು ಆ ಬ್ಯಾಕ್ಗ್ರೌಂಡ್ ಏನಿದೆ ವಾಲ್ ಅದನ್ನು ಕೂಡ ನೀಟಾಗಿ ಸ್ಕ್ರಬ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಇಲ್ಲಿ ಒಂದು LED ಸ್ಟ್ರಿಪ್ನ ಆ್ಯಡ್ ಮಾಡಿದೆ. ಬಿಫೋರ್ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ. ಆ LED ಸ್ಟ್ರಿಪ್ ಏನಿದೆ ಅದನ್ನು ಹಾಗೆ ಬಿಟ್ಟಿದ್ದೀನಿ, ತೆಗಿತಾ ಇಲ್ಲ. ನಮ್ಮ ಕಿಚನ್ಗೆ ಅದನ್ನು ಅದು ಇರೋದ್ರಿಂದನೇ ಒಂದು ಒಳ್ಳೆ ಲುಕ್ ಬರುತ್ತೆ ಅಂತಲೇ ಹೇಳ್ಬೋದು ಆ LED ಸ್ಟ್ರಿಪ್ಪಿಂದ. ತುಂಬ ಜನ ನಮ್ಮ ಮನೆಗೆ ಬಂದವರೆಲ್ಲನ ಹೇಳಿದ್ದಾರೆ ಎಷ್ಟು ಚೆನ್ನಾಗಿದೆ ಸ್ಟ್ರಿಪ್ ಅಂತ ಕೂಡ. ತುಂಬ ಜನ ಆ ಲಿಂಕ್ ಕೂಡ ತೊಗೊಂಡಿದ್ದಾರೆ. ಸೊ ಖುಷಿ ಆಗುತ್ತೆ ಅದನ್ನು ಹಾಕ್ದಾಗನ. ನೈಟ್ ಟೈಮ್ ಅಂತೂ ಬೆಟರಾಗಿರುತ್ತೆ ಆ ಕಿಚನ್ ಒಳಗಡೆ ಹೋಗೋದಕ್ಕೆ ಅದನ್ನು ಹಾಕಿದ ತಕ್ಷಣ. ಹಾಗೆ ಅರ್ಲಿ ಮಾರ್ನಿಂಗ್ ಹೋಗಬೇಕಾದ್ರೆ ಆ ಲೈಟ್ ಸ್ಟ್ರಿಪ್ನ ಹಾಕ್ತೀವಲ್ಲ, ಅದಂತೂ ಎಷ್ಟು ಚೆನ್ನಾಗಿ ಕಾಣ್ತಾ ಇರುತ್ತೆ ಅಂದರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಹಾಗೆ ಇಲ್ಲಿ ಏನಿದೆ ನೋಡಿ ಈ ರ್ಯಾಕ್, ಇದು ವುಡನ್ ರ್ಯಾಕ್. ನಾನು ಇದನ್ನು ಅಮೆಝಾನಿಂದ ತರಿಸಿದ್ದು. ತುಂಬ ಅಫೋರ್ಡಬಲಲ್ಲೇ ಸಿಕ್ತು. 670 or 680 ಸಮಥಿಂಗ್ ಅನಿಸುತ್ತೆ. ಸೊ ಅದಕ್ಕೆ ನಾನಿಲ್ಲಿ ಗ್ರಾಸ್ ಮ್ಯಾಟ್ ಏನಿದೆ ಅದನ್ನು ಕಟ್ ಮಾಡಿಬಿಟ್ಟು
ಅದ್ರ ಮೇಲೆ ಈ ರೀತಿಯಾಗಿ ನಾನು ಈ ಕಾಳುಗಳನ್ನ ಬಾಕ್ಸ್ಗಳನ್ನ ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಕಾಣುತ್ತೆ, ಎಲಿಗೆಂಟ್ ಲುಕ್ ಅಂತಲೇ ಹೇಳ್ಬೋದು. ಅದ್ರ ಮೇಲೆ ಈ ಗ್ಲಾಸಸ್ ಏನಿದೆ ಅದನ್ನೆಲ್ಲ ಜೋಡಿಸ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಕೆಳಗಡೆ ಸೇಮ್ ಗ್ರಾಸ್ ಮ್ಯಾಟ್ ಏನಿದೆ ಅದನ್ನು ಹಾಕಿ ಅದಕ್ಕೆ ಪಿಂಗಾಣಿ ಡಬ್ಬಿಯಲ್ಲಿ ಉಪ್ಪನ್ನು ಈ ಡಬ್ಬಿಗಳಲ್ಲೇ ಹಾಕ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ಸೊ ಇಷ್ಟೇ ಸಿಂಪಲ್ಲಾಗಿ ಮೇಕ್ ಓವರ್ ಮಾಡ್ಕೊಂಡಿದ್ದೀನಿ. ಆದರೆ ನನಗಂತೂ ಕಿಚನ್ ನೋಡೋದಕ್ಕೆ ತುಂಬಾ ಎಲಿಗೆಂಟಾಗಿ ಕಾಣಿಸ್ತಾ ಇತ್ತು. ಇದೇನಿದೆ ಈ ವಾಲ್ ಶೋ ಪೀಸ್ ಏನಿದೆ ನೋಡಿ, ಇದು ಗ್ರಾಸ್ದು. ಇದಂತೂ ತುಂಬಾ ಕಡಿಮೆ ಪ್ರೈಸಿಗೆ ಸಿಕ್ಕಿದ್ದು ನನಗೆ. 230 ರುಪೀಸ್ಗೆ 2 ಪೀಸ್ ಸಿಕ್ಕಿತ್ತು. ಸೊ ನಾನು ಇದೇ ರೀತಿಯಾಗಿ 4-5 ಪೀಸನ್ನು ತರಿಸ್ಬಿಟ್ಟು ಇಲ್ಲಿ 1 ಪೀಸ್ ಯೂಸ್ ಮಾಡಿದ್ದೀನಿ. 4 ಪೀಸ್ ನಾನು ಊರಲ್ಲಿ ಬುದ್ಧದ ಒಂದು ಸ್ಟ್ಯಾಚ್ಯೂ ಬರುತ್ತಲ್ಲ ಅದಕ್ಕೆ ಬ್ಯಾಕ್ಗ್ರೌಂಡ್ ವಾಲ್ಗೆ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಕಾಣ್ತಾ ಇದೆ. ತುಂಬ ಕಡಿಮೆ ಪ್ರೈಸಲ್ಲಿ ಲುಕ್ ಮಾತ್ರ ಎಲಿಗೆಂಟಾಗಿ ಬಂದಿತ್ತು ಅಂತಲೇ ಹೇಳ್ಬೋದು. ಫೈನಲಿ ನೋಡಿ ನನ್ನ ಅಡುಗೆ ಮನೆ ಈಗ ಹೇಗಿದೆ ಅಂತ. ಮೊದಲಿಗಿಂತ ಈಗ ತುಂಬಾ ವಿಶಾಲವಾಗಿದೆ ಮತ್ತು ಪಾಸಿಟಿವ್ ಆಗಿ ಕಾಣಿಸ್ತಿದೆ ಅಲ್ವಾ. ಬಜೆಟಲ್ಲೇ ನಾನು ಒಂದು ಹೊಸ ಲುಕ್ ಕೊಡೋಕ್ಕೆ ಟ್ರೈ ಮಾಡಿದ್ದೀನಿ. ನಿಮಗೂ ಇಷ್ಟ ಆಗಿರ್ಬೋದು ಅಂತ ತಿಳ್ಕೊಂಡಿದ್ದೀನಿ. ನನ್ನ ಈ ಪುಟಾಣಿ ಅಡುಗೆ ಮನೆಯ ಹೊಸ ಲುಕ್ ನಿಮಗೇನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.